ಮುಖ್ಯ ಶಿಕ್ಷಕರು ಮತ್ತು ನಮ್ಮ ಆಡಳಿತ ಅಧಿಕಾರಿಗಳು ಸಹಕಾರವನ್ನು ಕೊಡಬೇಕು ಅಂತ ಕೇಳ್ತಾ ಇವತ್ತಿನ ಕ್ರೀಡಾಕೂಟ ಉತ್ತಮವಾಗಿತ್ತು. ಎಲ್ಲ ಮಕ್ಕಳು ಕೂಡ ಸಂತೋಷದಿಂದ ಭಾಗವಹಿಸಿ ಹೋಗಿದ್ದಾರೆ. ಕ್ರೀಡೆ ಅಂದಮೇಲೆ ಗೊಂದಲ, ಯಾಕಂದರೆ ಜಿದ್ದು ಒಂದು ಆಟ ಅಂತಂದರೆ ಜಿದ್ದಿದ್ರೆ ಅದು ಆಟ, ಅದು ಸುಮ್ಮನೆ ಹೋದರೆ ಅದು ಆಟ ಆಗಲ್ಲ. ಸೊ ಹಾಗಾಗಿ ಕೆಲವು ಕಾಲೇಜುಗಳ ಮಧ್ಯೆ ಮಕ್ಕಳ ಮಧ್ಯೆ ಸಣ್ಣ ಪುಟ್ಟ ಗೊಂದಲಗಳಾಗಿದೆ. ಅದು ಪ್ರತಿ ಕ್ರೀಡೆಯಲ್ಲೂ ನಡೀತಕ್ಕಂಥ ಒಂದು ಸಾಮಾನ್ಯ ಸಣ್ಣ ವಿಷಯ. ಸೊ ಅದು ಯಾವುದೋ ದೊಡ್ಡದಾಗಲ್ಲ. ಒಟ್ಟಾರೆ ಹೇಳೋದಾದರೆ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಿ ಉತ್ತಮವಾಗಿ ಚೆನ್ನಾಗಿ ನಡೀತು. ಹಾಗಾಗಿ ನಾನು ವೈಯಕ್ತಿಕವಾಗಿ ನಮ್ಮ ಶಿಕ್ಷಣ ಇಲಾಖೆಯ ಪರವಾಗಿ ಆಡಳಿತ ವರ್ಗದವರಿಗೆ, ನಮ್ಮ ಪ್ರಾಂಶುಪಾಲರಿಗೆ, ಉಪನ್ಯಾಸಕ ವರ್ಗದವರಿಗೆ, ಇಡೀ ವಿದ್ಯೋದಯ ಶಿಕ್ಷಣ ಸಂಸ್ಥೆಯ ಎಲ್ಲರಿಗೂ ಕೂಡ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ದೈಹಿಕ ಶಿಕ್ಷಕ ಪರಿವೀಕ್ಷಕರು ಸತತವಾಗಿ ನಾವು ಏನು ಪ್ರೀ ಪ್ಲ್ಯಾನ್ ಆಗಿ ನಾವು ಅವರಿಗೆ ಮನವಿಯನ್ನು ಮಾಡಿಕೊಂಡ್ವಿ, ಈ ಒಂದು ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ನಡೆಸ್ಕೊಡಿ ಅಂತೇಳಿ. ಅಂದಿನಿಂದ ಇಂದು 15 ಡೇಸ್, ಒಂದು ಹೆಚ್ಚು ಕಡೆ ಒಂದು 15 ಡೇಸಿಂದನೂ ಕೂಡ ನಮ್ಮ ಜೊತೆಗಿದ್ದು ಯಾವ್ಯಾವ ರೀತಿಯಾಗಿ ಹೇಗೆ ಮಾಡಬೇಕು ಅಂತೇಳಿ ನಮಗೆಲ್ಲ ಮಾರ್ಗದರ್ಶನ ಮಾಡಿ ಅದರ ನೇತೃತ್ವವನ್ನು ಅವರೇ ವಹಿಸ್ಕೊಂಡು ನಮಗೆ ಇದನ್ನಲ್ಲಿ ಯಶಸ್ವಿಯಾಗಲಿ ಕಾರಣಕರ್ತರು ಕೂಡ ನಮ್ಮ ಮರಿಸ್ವಾಮಿ ಸರ್ ಅವರೇ ಕೂಡ. ಹಾಗಾಗಿ ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಒಂದು ಗೌರವಯುತವಾಗಿ ನಾವು ಕೂಡ ಅದನ್ನು ಸ್ವೀಕರಿಸ್ತೇವೆ. ಅದೇ ರೀತಿಯಾಗಿ ಮುಂದೆಯೂ ಕೂಡ ಈ ಥರ ಇದ್ದಾಗ ದಯವಿಟ್ಟು ತಾವು ಇದೇ ರೀತಿಯ ಎನ್ಕರೇಜನ್ನು ಕೊಡಿ ಅಂಥೇಳಿ ನಾವು ಅವರಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಿದ್ದೇವೆ. ಧನ್ಯವಾದಗಳು ಸರ್. ಹಾಗೆ ನಮ್ಮ ಮಹಾದೇವ್ ಸರ್ ಅವರು ತಮ್ಮ ಅನಿಸಿಕೆಗಳನ್ನು ಅವರಿಗೂ ಕೊಡೋಣ ಸರ್. ಇರಲಿ, ಸಿದ್ದೇಶ್ವರ್ ಸರ್ ಅವರು ಕೂಡ ಈ ಒಂದು ಕ್ರೀಡಾಕೂಟಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಆತ್ಮೀಯ ಎಲ್ಲ ಗೌರವಾನ್ವಿತರೆ, 24-25ನೇ ಸಾಲಿನ ಟಿ ನರಸೀಪುರ ತಾಲೂಕಿನ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟ ಯಶಸ್ವಿಯಾಗಿ ಜರುಗಿದೆ. ಈ ಯಶಸ್ಸಿಗೆ ವಿದ್ಯೋದಯ ವಿದ್ಯಾಸಂಸ್ಥೆಯ ಎಲ್ಲ ಗೌರವಾನ್ವಿತರು, ಉಪನ್ಯಾಸಕ ವರ್ಗದವರು, ಆಡಳಿತ ಮಂಡಳಿ, ವಿದ್ಯಾರ್ಥಿಗಳು ಹಾಗೂ ಟಿ ನರಸೀಪುರ ತಾಲೂಕಿನ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರು, ಉಪನ್ಯಾಸಕರು, ವಿದ್ಯಾರ್ಥಿ ಕ್ರೀಡಾಪಟುಗಳು ಸಹಕಾರವನ್ನು ನೀಡಿ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ. ಇದರ ಯಶಸ್ಸಿನ ಹಿಂದೆ ಯಾರೆಲ್ಲ ಕೆಲಸ ಮಾಡಿದಾರೋ ಅವರೆಲ್ಲರಿಗೂ ಕೂಡ ನಮ್ಮ ದೈಹಿಕ ಶಿಕ್ಷಣ ವಿಭಾಗದಿಂದ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ವಿದ್ಯೋದಯ ಶಿಕ್ಷಣ ಸಂಸ್ಥೆ ಅಂದರೆ ಟಿ ನರಸೀಪುರ ತಾಲೂಕಿನ ಕ್ರೀಡೆಗಳಿಗೆ ಇದು ಆಧಾರ ಸ್ತಂಭ. ನಾನು ಕೆಲಸಕ್ಕೆ ಸೇರಿದಾಗಿಂದು ಇದೇ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಯಾವ ಸಂದರ್ಭದಲ್ಲಿ ನಮ್ಮ ಇಲಾಖೆಗೆ ಕ್ರೀಡಾಕೂಟವನ್ನು ನಡೆಸಲು ಅನುಮತಿಯನ್ನು ನೀಡ್ತಾರೋ ಅವೆಲ್ಲರೂ ಆ ಸಮಯದಲ್ಲೆಲ್ಲ ಕೂಡ ನಾವು ಉತ್ತಮ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕ್ರೀಡಾಕೂಟವನ್ನು ನಾವು ನಡೆಸಿ ನಮ್ಮ ಮನೆಗಳಿಗೆ ತೆರಳ್ತೀವಿ. ಕರ್ತವ್ಯವನ್ನು ನಿಭಾಯಿಸಿದ ತೃಪ್ತಿಯಾದ ಭಾವನೆಯಿಂದ ಯಾವಾಗ ನಮಗೆ ಈ ಸಂಸ್ಥೆಯವರು ಅನುಮತಿಯನ್ನು ನಿರಾಕರಣೆ ಮಾಡ್ತಾರೋ ನಮಗೆ ಅನಾಥ ಪ್ರಜ್ಞೆ ಕಾಡುತ್ತೆ ಈ ತಾಲೂಕಲ್ಲಿ. ಖಂಡಿತವಾಗಿ ಅನಾಥ ಪ್ರಜ್ಞೆಯಿಂದ ನಾವು ತೀರ ನೊಂದು ಭಾಳ ಬೇಸರದಿಂದ ಅಲ್ಲಿ ಇಲ್ಲಿ ಮೂಲೆ ಮುಡುಕು ಎಲ್ಲ ಹುಡುಕಿ ಅಲ್ಲಲ್ಲಿ ಸಣ್ಣ ಪುಟ್ಟದಾಗಿ ಭಾಳ ತೊಂದರೆಗಳನ್ನ ಅನುಭವಿಸಿ ಕ್ರೀಡಾಕೂಟಗಳನ್ನ ಮುಕ್ತಾಯ ಮಾಡಿ ನಾವು ಹೆಂಗೋ ಮನೆಗೆ ಹೋಗ್ತೀವಿ. ಆದರೆ ನಮಗೆ ನೆಮ್ಮದಿ ತೃಪ್ತಿಯನ್ನು ಕೊಡುವಂಥ ಕ್ರೀಡಾಂಗಣ ವ್ಯವಸ್ಥೆ ಏನಾದರೂ ಇದ್ದರೆ ಅದು ವಿದ್ಯೋದಯ ಕ್ರೀಡಾಂಗಣ ವ್ಯವಸ್ಥೆ. ಆ ದಿಸೆಯಲ್ಲಿ ನಮಗೆ ಅನುಮತಿ ಕೊಟ್ಟಾಗ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟಾಗ ಎಲ್ಲವೂ ಕೂಡ ನಾವು ಕೃತಜ್ಞತಾ ಭಾವನೆಯನ್ನು ಈ ವಿದ್ಯಾಸಂಸ್ಥೆ ಮೇಲೆ ನಾವು ಖಂಡಿತವಾಗಿ ಹೊಂದಿರ್ತೀವಿ. ಆ ದೃಷ್ಟಿಯಿಂದ ಇವರು ನಮಗೆ ಪೋಷಕರು, ಕ್ರೀಡಾ ವಿಭಾಗದಲ್ಲಿ ಪೋಷಕರಾಗಿ ನಮಗೆ ಇಲಾಖೆಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ. ಆ ಕಾರಣದಿಂದಲೇ ಈ ವರ್ಷ ನಾವು ಬಾಯ್ಕಾಟ್ ಮಾಡಬೇಕು, ನಮ್ಮ ಎಲ್ಲ ಸಮಸ್ಯೆಗಳಿಗೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತೇಳಿ ಬಾಯ್ಕಾಟ್ ಮಾಡಬೇಕನ್ನೋ ವಿಚಾರವನ್ನು ಚರ್ಚೆಗೆ ಬಂದಾಗ ಇಲ್ಲ, ವಿದ್ಯೋದಯ ಸಂಸ್ಥೆಯವರು ನಡೆಸ್ತಾ ಇದ್ದಾರೆ, ಈ ಬಾರಿ ಕಪ್ಪು ಪಟ್ಟಿಯನ್ನು ಧರಿಸಿ ನಾವು ಕೆಲಸವನ್ನು ಮಾಡಿಕೊಡೋಣ ಅಂತೇಳಿ ತೀರ್ಮಾನ ಮಾಡಿ ವೇದಿಕೆಯಲ್ಲೂ ಕೂಡ ನಮ್ಮ ಸಮಸ್ಯೆಯನ್ನು ಜಗತ್ತಿಗೆ ತಿಳಿಸುವಂಥ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ರು. ನಮಗೆ ಉತ್ತಮ ರೀತಿಯಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಕ್ರೀಡಾಕೂಟಕ್ಕೆ ಬಂದವ್ರನ್ನ ಒಳ್ಳೆಯ ರೀತಿಯಲ್ಲಿ ಆತಿಥ್ಯವನ್ನು ನೀಡಿ ನಮಗೆ ಗೌರವವಾಗಿ ನಡೆಸ್ಕೊಂಡಿದ್ದಾರೆ. ನಾವು ನಿಮ್ಮ ಅಭಿನಂದನೆಗಳನ್ನ ಸಲ್ಲಿಸ್ತಾ ನಿಮಗೆ ಆಭಾರಿಗಳಾಗಿದ್ದೀವಿ ಸರ್. ಮುಂದೆಯೂ ಕೂಡ ನಿಮ್ಮ ಸಹಕಾರವನ್ನು ಸಂಪೂರ್ಣವಾಗಿ ಬಯಸ್ತೀವಿ ಅಂತ ಹೇಳ್ತಾ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ವಿಶ್ವವಿದ್ಯಾಲಯ ಸಂಸ್ಥೆಯವರಿಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ ಸರ್. ನಮಸ್ಕಾರ ಸರ್.